ಎಲ್ಲಿಂದ ಚರ್ಚೆ ಮಾಡಬೇಕು ಅನ್ನುವಂಥ ಸಮಸ್ಯೆ ಸಹಜವಾಗಿದೆ. ಸಾಕಷ್ಟು ವಿಚಾರಗಳು ಇದೆ ಅನ್ನುವಂತಾದಾಗ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನುವಂಥ ಸಮಸ್ಯೆಗಳು ಕೂಡ ಇರುತ್ತೆ. ಏನೂ ಇಲ್ಲ ಅಂತಂದಾಗಲೂ ಕೂಡ ಎಲ್ಲಿಂದ ಶುರು ಮಾಡಬೇಕು ಅನ್ನುವಂಥ ಗೊಂದಲವೂ ಕೂಡ ಇರುತ್ತೆ. ಶೂನ್ಯದಲ್ಲಿ ಏನಾದರೂ ಸೃಷ್ಟಿಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಜಗತ್ತಿನಲ್ಲಿ. ಆದರೆ ಶೂನ್ಯವನ್ನೇ ಸೃಷ್ಟಿ ಮಾಡಿರೋದ್ರ ಬಗ್ಗೆ ಏನನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇದೆ? ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮಾಡಿದಂಥ ಬಜೆಟಿನ ಬಗ್ಗೆ ತುಂಬಾ ಜನ ಬೇರೆ ಬೇರೆ ಸಂಗತಿಗಳನ್ನ ಮಾತಾಡ್ತಾ ಬಂದಿದ್ದಾರೆ. ನಾನು ಆ ಎಲ್ಲ ಅಂಕಿಅಂಶಗಳನ್ನ ಮತ್ತೆ ಪುನರಾವರ್ತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ನಾನು ಬೇರೆ ವಿಷಯಗಳಿಗೆ ಹೋಗ್ತೇನೆ. ನೀವು ಬುಧವಾರ ಕೊಡ್ತೀರಿ ಅಂತಂದಾಗ ನಾನು ಬೇರೆ ಯೋಚನೆ ಮಾಡ್ಕೊಂಡಿದ್ದೆ. ಈಗ ಎಲ್ಲ ಸಂಗತಿಗಳನ್ನ ನಮ್ಮ ವಿರೋಧ ಪಕ್ಷದ ನಾಯಕರಾದಿಯಾಗಿ ಆಡಳಿತ ಪಕ್ಷದ ಸದಸ್ಯರು ಉಳಿದಂತ ಸದಸ್ಯರು ಮಾತಾಡಿರೋದ್ರಿಂದ ನಾನು ಆ ವಿಷಯಗಳನ್ನ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಮಾನ್ಯ ಅಧ್ಯಕ್ಷೆ, ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಒಬ್ಬ ಸುದೀರ್ಘ ದಾಖಲೆಯ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ದೇವರಾಜ ಅರಸು ನಂತರ ದೇವರಾಜ ಅರಸರ ದಾಖಲೆಯನ್ನು ಮುರಿದಂತ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ರೀತಿಯಾದಂತಹ ದಾಖಲೆಗಳನ್ನು ಅವರು ಮಾಡಿದ್ದಾರೆ. ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದಂತ, ಸುಮಾರು 17 ಬಜೆಟ್ ಅನ್ನ ಮಂಡನೆ ಮಾಡಿದಂತ ದಾಖಲೆಯ ಮುಖ್ಯಮಂತ್ರಿ ಅವರು. ಇತಿಹಾಸದಲ್ಲಿ 4,48,000 ಕೋಟಿ ರೂಪಾಯಿಯ ದೊಡ್ಡ ಗಾತ್ರದ ಬಜೆಟ್ ಅನ್ನ ಮಾಡಿದಂತವರು ಕೂಡ ಮಾನ್ಯ ಸಿದ್ದರಾಮಯ್ಯನವರೇ. ಅದೇ ರೀತಿ ಹೆಚ್ಚು ಸಾಲವನ್ನ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರೇ. ಹೆಚ್ಚು ಹೊಣೆಗಾರಿಕೆಯ ಬಜೆಟ್ ಅನ್ನು ಯಾರು ಮಂಡನೆ ಮಾಡಿದ್ರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಈ ವರ್ಷದ ಬಜೆಟ್ನಲ್ಲಿ 1,32,000 ಕೋಟಿ ರೂಪಾಯಿಯನ್ನ ಸಾಲ ಮಾಡಿ ಅತ್ಯಂತ ಹೆಚ್ಚು ಸಾಲ ಮಾಡಿದಂತ ಮುಖ್ಯಮಂತ್ರಿಗಳ ಪೈಕಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಸಾಲಿನಲ್ಲಿ ಇವತ್ತು ನಿಲ್ತಾ ಇದ್ದಾರೆ. ಇವತ್ತು ಸುದೀರ್ಘ ಆಳ್ವಿಕೆಯನ್ನು ಮಾಡಿದಂತ ಮುಖ್ಯಮಂತ್ರಿ, ಹೆಚ್ಚು ಬಜೆಟ್ ಅನ್ನು ಮಾಡಿದಂತ ಮುಖ್ಯಮಂತ್ರಿ, ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂತ ಮುಖ್ಯಮಂತ್ರಿ, ಹೆಚ್ಚು ಸಾಲವನ್ನು ಮಾಡಿದಂತ ಮುಖ್ಯಮಂತ್ರಿ, ಇದೆಲ್ಲದರ ಜೊತೆನಲ್ಲಿ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಇವತ್ತು ಸಲ್ಲುತ್ತೆ. ಈ ರೀತಿ ಹಲವು ದಾಖಲೆಗಳನ್ನ ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನು ಇವತ್ತು ಮಂಡಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅವರು ಬಜೆಟ್ನ ಮೊದಲನೇ ಪೇಜ್ನಲ್ಲಿ ಒಂದು ಸಂಗತಿಯನ್ನ ಉಲ್ಲೇಖ ಮಾಡ್ತಾರೆ. ನನಗೆ ಬಹಳ ಅದು ಮೊದಲನೇ ಲೈನು. ಬಹುಶಃ ಇಲ್ಲಿಯ ತನಕ ಬಜೆಟ್ ಮಂಡನೆ ಮಾಡಿದಂಥವ್ರು ಯಾರು ಕೂಡ ಈ ಪದವನ್ನು ಬಳಸಿರಲಿಲ್ಲ. ಅವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಪ್ರಗತಿಶೀಲ ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ನಾನು ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಬರೀ ಅಭಿವೃದ್ಧಿ ಮತ್ತು ವಿಶ್ವಾಸದ ಟ್ರಸ್ಟಿ ಮಾತ್ರ ಅಲ್ಲ, ಈ ರಾಜ್ಯದ ಸಾಲ ಮತ್ತು ಹೊಣೆಗಾರಿಕೆಯ ಟ್ರಸ್ಟಿಯೂ ಕೂಡ ಅವರೇ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಎಲ್ಲ ಬಂಡವಾಳ ವೆಚ್ಚಕ್ಕೆ ಕಡಿಮೆ ಅನುದಾನಗಳನ್ನು ಇಟ್ಟು ಬೇರೆ ಎಲ್ಲ ಸಂಗತಿಗಳನ್ನ ಪೋಷಿಸಿ ಅದನ್ನು ಬೆಳೆಸಿ ದೊಡ್ಡ ಸಾಲವನ್ನು ಮಾಡಿದಂತ, ಹೊಣೆಗಾರಿಕೆಯ ಬಜೆಟ್ ಅನ್ನು ಮಾಡಿದಂತ ಟ್ರಸ್ಟಿ ಅವರು. ಬರೀ ಅಭಿವೃದ್ಧಿಯ ಟ್ರಸ್ಟಿ ಮಾತ್ರ ಅಲ್ಲ, ವಿಶ್ವಾಸದ ಟ್ರಸ್ಟಿ ಅಲ್ಲ, ಹೊಣೆಗಾರಿಕೆಯ ಟ್ರಸ್ಟಿ, ಸಾಲಗಾರರ ಟ್ರಸ್ಟಿ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರ, ಇಡೀ ಬಜೆಟ್ನ ಪುಸ್ತಕದಲ್ಲಿ ಸಾಕಷ್ಟು ರೀತಿಯಾದಂತ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ನನಗೆ ಆ ಅಂಕಿಅಂಶಗಳ ಬಗ್ಗೆಯೇ ಅನುಮಾನ. ನಾನು ಆ ಇಡೀ ಬಜೆಟ್ನಲ್ಲಿ ಅವರ ಅಂಕಿಅಂಶಗಳ ಬಗ್ಗೆ ಬಹಳಷ್ಟು ರೀತಿಯಾದಂಥ ಅನುಮಾನಗಳಿದೆ ಅನ್ನೋದನ್ನ ನಾನು ಮತ್ತೆ ಮತ್ತೆ ಇಲ್ಲಿ ಪುನರುಚ್ಚರಿಸುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾರೆ ಎನ್ನುವಂತ ವಿಶ್ವಾಸ ನನಗಿದೆ. ಯಾಕೆ ಈ ಅನುಮಾನಗಳು ಬಂದಿದೆ ಅಂತ ಕೇಳಿದ್ರೆ, ಅವರು ಬಜೆಟ್ನಲ್ಲಿ ಒಟ್ಟು ಹೊಣೆಗಾರಿಕೆಯನ್ನ 8,24,389 ಕೋಟಿ ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಮೊನ್ನೆ ಪ್ರಜಾವಾಣಿ ಪತ್ರಿಕೆ ಒಂದು ಲೇಖನದಲ್ಲಿ 8,14,000 ಕೋಟಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು.
ಅದರಲ್ಲಿ ಅವರು ಕೊಟ್ಟಂತ ಸ್ಪಷ್ಟೀಕರಣ ಏನು ಅಂತ ಕೇಳಿದ್ರೆ 7,64,655 ಕೋಟಿ ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದಂತ ಅಂಕಿಅಂಶಕ್ಕೂ ಮುಖ್ಯ ಕಾರ್ಯದರ್ಶಿಗಳು ಹೇಳಿರುವಂತ ಅಂಕಿಅಂಶಕ್ಕೂ ಪತ್ರಿಕೆ ಬಿಡುಗಡೆ ಮಾಡಿರುವಂತ ಅಂಕಿಅಂಶಕ್ಕೂ ಬಹಳ ದೊಡ್ಡ ಪ್ರಮಾಣದ ಅಜಗಜಾಂತರವಾದಂತ ವ್ಯತ್ಯಾಸಗಳಿದೆ. ಇದೇ ಸಂದರ್ಭದಲ್ಲಿ GSDPಯನ್ನ 26.5% ಮೀರಿದರೆ ಅನ್ನುವಂಥದ್ದನ್ನ ರಿಸರ್ವ್ ಬ್ಯಾಂಕ್ ಕೂಡ ಉಲ್ಲೇಖ ಮಾಡಿರೋದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟೀಕರಣವನ್ನ ಈ ಅಂಕಿಅಂಶದ ಬಗ್ಗೆ ಇವತ್ತು ಕೊಡಬೇಕಾಗಿದೆ. ಯಾಕೆಂತಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ನಾನು ಆಗಿದ್ದೀನಿ ಈಗಿದ್ದೀನಿ ಅಂತ ಹೇಳೋದು ದೊಡ್ಡದಲ್ಲ. ಒಂದು ಪತ್ರಿಕೆಯಲ್ಲಿ ಬಂದಂತ ಲೇಖನದ ಬಗ್ಗೆ ಮುಖ್ಯ ಕಾರ್ಯದರ್ಶಿಗಳು ಬರೆದಂತ ಹೇಳಿಕೆ, ನಂತರ ರಿಸರ್ವ್ ಬ್ಯಾಂಕ್ ಕೊಟ್ಟಂತ ಉಲ್ಲೇಖ, ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದಂತ ರೀತಿಯಲ್ಲಿ ಇವತ್ತು ಆಗಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಅಂಕಿಅಂಶಗಳ ಬಗ್ಗೆ ದೊಡ್ಡ ಪ್ರಮಾಣದ ಗೊಂದಲಗಳಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡಬೇಕಾದ್ರೆ ಉಲ್ಲೇಖ ಮಾಡಿದ್ರು. ಅವರು ಮೊದಲನೇ ಬಾರಿ ಬಜೆಟ್ ಮಾಡಿದಾಗ ಪುಸ್ತಕ ಸಣ್ಣದಿತ್ತು, ಬಟ್ ಯೋಜನೆಗಳು ದೊಡ್ಡದಿತ್ತು. ಈಗ ಪುಸ್ತಕ ದೊಡ್ಡದಾಗಿದೆ, ಯೋಜನೆಗಳು ಕಡಿಮೆ ಆಗಿದೆ ಅನ್ನೋದನ್ನ ಮಾನ್ಯ ಅಶೋಕ್ ಅವರು ತನ್ನ ಬಜೆಟ್ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. ನನಗಿರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸ್ಪಷ್ಟನೆ ಬೇಕಾಗಿರುವಂತದ್ದು, ಅವರು ಬಜೆಟ್ನಲ್ಲೇ ಹೇಳಿದ್ದಾರೆ, ನಾನು 74,000 ಕೋಟಿ ರೂಪಾಯಿಯನ್ನ ಬಂಡವಾಳ ವೆಚ್ಚಕ್ಕೆ ಖರ್ಚು ಮಾಡ್ತೇನೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಅರ್ಥ ಆಗದಲ್ಲೇ ಇರುವಂತಹ ಸಂಗತಿ ಮತ್ತು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದಂತೆ, ನಾನು ಅದಕ್ಕೆ ಹೇಳಿದ್ದು, ಗೊತ್ತಿಲ್ಲದಂತೆ ಏನನ್ನು ಹೇಳಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅವರೊಂದು ಕಡೆ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ, 56,000 ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ, ಅದನ್ನ ಭರ್ತಿ ಮಾಡ್ತೀವಿ, 2,74,000 ಹತ್ತತ್ರ ಹುದ್ದೆಗಳು ಖಾಲಿ ಇದೆ, ಅದರಲ್ಲಿ 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. 56,000 ಹುದ್ದೆಗಳನ್ನ ನೀವು ಭರ್ತಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಅನುದಾನವನ್ನ ಬಜೆಟ್ ನಲ್ಲಿ ಎಲ್ಲಿ ಇಟ್ಕೊಂಡಿದ್ದೀರಿ? ಇಡೀ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಯುವಕರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ, ಎಲ್ಲ ಜನಪ್ರತಿನಿಧಿಗಳಿಗೆ ದೊಡ್ಡ ಪ್ರಮಾಣದ ಗೆರಾವುಗಳನ್ನು ಹಾಕ್ತಾ ಇದ್ದಾಗ ಆ ಹೋರಾಟದ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ನಾವು 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ನೀವು ಹೇಳಿದಿರಿ. ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು ನಾನು ಸ್ವಾಗತಿಸ್ತೇನೆ. ಆದ್ರೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ ನಂತರ ಅದಕ್ಕೆ ಎಲ್ಲಿ ಅನುದಾನವನ್ನ ಇದಕ್ಕೆ ಜೋಡಿಸ್ಕೊಂಡಿದ್ದೀರಿ ನೀವು? ನಿಮ್ಮ ಒಟ್ಟು 4,44,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಈ 56,000 ಉದ್ಯೋಗಿಗಳಿಗೆ ಹೇಗೆ ಅನುದಾನವನ್ನು ಒದಗಿಸ್ತೀರಿ ಎನ್ನುವಂತ ಉಲ್ಲೇಖ ಇಲ್ಲ. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ಈ 56,000 ಹುದ್ದೆಯನ್ನ ಸೃಷ್ಟಿ ಮಾಡ್ತೀವಿ ಅಥವಾ ಹೊಸ ನೇಮಕಾತಿ ಮಾಡ್ತೀವಿ ಎನ್ನುವಂಥದ್ದು ಅತ್ಯಂತ ಶುದ್ಧ ಸುಳ್ಳು. ಯಾವ ನಿರುದ್ಯೋಗಿ ಯುವಕರು ಹೋರಾಟವನ್ನು ಮಾಡ್ತಾ ಇದ್ರು, ಈ ಸರ್ಕಾರ ಸರ್ಕಾರಿ ಹುದ್ದೆಗಳನ್ನ ಮತ್ತೆ ಭರ್ತಿ ಮಾಡ್ತಾರೆ ಎನ್ನುವಂತ ವಿಶ್ವಾಸ ಇವರೆಲ್ಲೂ ಕೂಡ ಅನುದಾನದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಅನುಮಾನಗಳು ಇವತ್ತು ಬರ್ತಾ ಇದೆ. ಎರಡನೇದು, ಪೇ ಕಮಿಷನ್ ಇವತ್ತು ಘೋಷಣೆ ಆಗಿದೆ. ಪೇ ಕಮಿಷನ್ಗೆ 20,000 ಕೋಟಿ ರೂಪಾಯಿ ಬೇಕು ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀರಿ? ಒಂದು ಕಡೆ 56,000 ಹುದ್ದೆಗಳಿಗೆ ಬೇಕಾದಂತ ಗ್ರಾಂಟ್ ಅನ್ನ ಪ್ರಾವಿಷನ್ ಮಾಡ್ಕೊಂಡಿಲ್ಲ, ಇನ್ನೊಂದು ಕಡೆ ಪೇ ಕಮಿಷನ್ಗೆ ಅಂದಾಜಿಗೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಅದು ಕಮಿಷನ್ ಅನ್ನು ಒಪ್ಕೊಂಡ ನಂತರ ಅದಕ್ಕೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಎಲ್ಲಿ ಹೊಂದಾಣಿಕೆ ಮಾಡ್ತೀರಿ ಅಂತ ನೀವು ಹೇಳಲಿಲ್ಲ. ನರೇಗಾ ಬಗ್ಗೆ ಈ ಸರ್ಕಾರದಲ್ಲಿ ಇನ್ನು ಬಜೆಟ್ ನಲ್ಲಿ ಸ್ಪಷ್ಟತೆನೇ ಆಗಲಿಲ್ಲ. ನೀವು ನಿರ್ಣಯ ಮಾಡಿದ್ರಿ, ನಾವು ನರೇಗಾವನ್ನು ವಿರೋಧ ಮಾಡಿದೀವಿ, ವಿ.ಜಿ. ರಾಮ್ಜಿಯನ್ನ ನರೇಗಾವನ್ನು ಸ್ವಾಗತಿಸ್ತೀವಿ, ವಿ.ಜಿ. ರಾಮ್ಜಿಯನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಈ ಕರ್ನಾಟಕ ಸರ್ಕಾರದ್ದು ನರೇಗಾ ಬಗ್ಗೆ ನಿಮ್ಮ ನಿಲುವೇನು? ಹಾಗಾದ್ರೆ 40% ರಾಜ್ಯ ಸರ್ಕಾರ ಕೊಡಬೇಕಾಗಿದೆ ಎನ್ನುವ ಕಾರಣಕ್ಕೆ ವಿ.ಜಿ. ರಾಮಜಿಯನ್ನು ಬಿಟ್ಬಿಡ್ತೀರಾ ನೀವು? ನರೇಗಾ ಯೋಜನೆಯನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದ್ಯಾ? ಒಂದು ಪ್ರಕಾರ ಈ ವರ್ಷದಿಂದ ನರೇಗಾ ತೆಗೆದುಕೊಳ್ಳೋದಿಲ್ಲ ಅಂತ ನೀವು ಹೇಳಿ, ಅದಕ್ಕೂ ಕೂಡ ಎಲ್ಲೋ ಅನುದಾನಗಳನ್ನು ನೀವು ತೋರಿಸಿಲ್ಲ. ಅದ್ರ ಜೊತೆನಲ್ಲಿ ಕಳೆದ ಬಾರಿ ನರೇಗಾದಲ್ಲಿ ಕೆಲಸ ಮಾಡಿದಂತ 5 ಲಕ್ಷದ ಸುಮಾರು 94 ಲಕ್ಷ ಉದ್ಯೋಗ ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಅವ್ರು ಹೇಳಿದ್ದಾರೆ.